ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಕೂಡ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನನ್ನ ಹೊಸ ಚಾನಲ್ ಆಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನಪ್ಪ ವಿಷಯ ಅಂದರೆ ಜೀನಿ ಸ್ಲಿಮ್. ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ತುಂಬ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬಾ ಪ್ರಾಡಕ್ಟ್ಗಳನ್ನ ಹುಡುಕ್ತಿರೋತ್ತಿಗೆ ನನಗೆ ಸಿಕ್ಕಿರೋ ಅಂಥ ಒಂದು ಪ್ರಾಡಕ್ಟ್ ಇದು. ನೋಡೋಣ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡೆ. ಇದಕ್ಕೆ ನನಗಿದು ಹೆಂಗೆ ವರ್ಕ್ ಆಯಿತು, ಇದರಿಂದ ನಾನು ಎಷ್ಟು ವೆಯ್ಟ್ ಗೈನ್ ಆಗಿದ್ದೀನ ಇಲ್ಲ ವೆಯ್ಟ್ ಲಾಸ್ ಆಗಿದ್ದೀನ, ಇದನ್ನೇ ಹೇಗೆ ತೊಗೋಬೇಕು, ಇದನ್ನು ತೊಗೊಂಡ ಮೇಲೆ ನಾವು ಏನೇನು ಬಿಡಬೇಕಾಗುತ್ತೆ, ಇದ್ರದ್ದು ಬಗ್ಗೆ ಎಲ್ಲನೂ ನಾನು ಡೀಟೇಲಾಗಿ ನಿಮಗೆ ಹೇಳ್ತಾ ಬರ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದೇನೋ ಅಂತ ಹೇಳ್ತಾ ಇದ್ದೀನಿ. ಮೊದಲನೆಯಾಗಿ ಇದ್ರ ಪ್ರೈಸ್ ಬಂದುಬಿಟ್ಟು, ನಾನು ಫಸ್ಟ್ ಬಾಟಲ್ ಇನ್ಸ್ಟಾಗ್ರಾಮಿಂದ ತರಿಸ್ಕೊಂಡಾಗ 1539 ರೂಪಾಯಿ ಇತ್ತು. ಇದು ಸೆಕೆಂಡ್ ಬಾಟಲ್ ಮತ್ತು ಥರ್ಡ್ ಬಾಟಲ್ನ ನಾನು ನಮ್ಮ ಮನೆ ಹತ್ರ ಇರುವಂಥ ಮೆಡಿಕಲಲ್ಲಿ ತೊಗೊಂಡಿದ್ದು. ಇವಾಗ ಇದರ ಬೆಲೆ 1575 ರೂಪಾಯಿ ಆಗಿದೆ. ಬಟ್ ನಾನು ಇಲ್ಲೇ ತೊಗೊತಾ ಇದ್ದೀನಿ. ಬಟ್ ಜೀನಿನ ತೊಗೊಳ್ಳೋದು ರೀತಿ ಹೆಂಗಿರುತ್ತೆ ಅಂದರೆ, ಕೆಲವರು ಹೆಂಗೆ ತೊಗೊತಾರೆ ಅಂದರೆ, ಬೆಳಿಗ್ಗೆ ಜೀನಿ ತೊಗೊಂಡಾದ ಮೇಲೆ 1 ಅವರ್ 2 ಅವರ್ ಬಿಟ್ಕೊಂಡು ಅವರು ಟಿಫನ್ಗಳನ್ನ ಮಾಡ್ತಾರೆ. ಆದರೆ ನಾನು ಆ ಥರ ಮಾಡಲ್ಲ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಿಂಬೆಹಣ್ಣಿನ ನೀರು, ಆಟ್ ವಾಟರ್ಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ. ಅದಾದ ನಂತರ ಒಂದು 8 ಗಂಟೆ 8:30 ನಂತರಗೆ ಜೀನಿನ 1.5 ಸ್ಪೂನನ್ನು ನೀರಲ್ಲಿ ಕಲಿಸ್ಕೊಂಡು ಅದನ್ನು ಗಂಜಿ ಟೈಪ್ ಮಾಡ್ಕೊಂಬಿಟ್ಟು, ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಶುಗರ್ನ ಆ್ಯಡ್ ಮಾಡಲ್ಲ. ನಾನು ಅದಕ್ಕೆ ಉಪ್ಪನ್ನ ಹಾಕ್ಬಿಟ್ಟು ಮಾಡ್ಕೊತೀನಿ. ಯಾಕೆಂದರೆ ಶುಗರ್ನ ಕಂಪ್ಲೀಟಾಗಿ ಬಿಡಲೇಬೇಕಾಗುತ್ತೆ ನಾವು. ಅದರಿಂದ ಆಗಿಬಿಟ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಗಂಜಿ ಥರ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಕುಡ್ದಾದ ಮೇಲೆ ನೆಕ್ಸ್ಟ್ ನಮ್ಮ ಕೆಲಸ ಏನು ಅಂದರೆ, ಇದನ್ನ ಕುಡಿದ್ಬಿಟ್ಟು ಸುಮ್ಮನೆ ಕೂತ್ಕೊಬಾರ್ದು. ಕೆಲವರು ಈಗ ಸ್ವಲ್ಪ ವಯಸ್ಸಾಗಿರೋರಿಗೆ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದಾಗ ಅಂಥವರು ಒಂದು ಅರ್ಧ ಗಂಟೆ ಇಲ್ಲ ಒಂದು 20 ನಿಮಿಷನಾದರೂ ವಾಕ್ ಮಾಡಲೇಬೇಕು. ಯಾಕೆಂದರೆ ಇದನ್ನು ಕುಡಿದ ಮೇಲೆ ಅದು ಒಳಗಡೆ ಹೋಗಿ ಕೆಲಸ ಮಾಡಬೇಕಂದಾಗ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಏನಂತ ಹೇಳಿದ್ರೆ, ನಾವು ವಾಕ್ ಮಾಡಬೇಕು. ನಾನೇನು ಮಾಡ್ತೀನಪ್ಪ ಅಂದರೆ, ನಾನು 1 ಅವರ್ ಎಕ್ಸಸೈಸ್ ಮಾಡ್ತೀನಿ ಇದನ್ನು ತೊಗೊಂಡ್ಮೇಲೆ. ಆಮೇಲೆ ನಾನು 11 ಗಂಟೆನೋ 11:30 ಆದಾಗ ನಾನೇನು ಮಾಡ್ತೀನಿ, ನನಗೇನಾದರೂ ಹೊಟ್ಟೆ ಹಸಿವು ಅಂದರೆ ಗ್ರೀನ್ ಟೀನ ತೊಗೊತೀನಿ ನಾನು. ಆಮೇಲೆ ಮಧ್ಯಾಹ್ನ ಲಂಚ್ಗೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ರೈಸ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ ನಾನು. ಶುಗರ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಜೀನಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಜಂಕ್ ಫುಡ್ ಆಗಿರ್ಬೋದು, ಮೈದಾ ಐಟಮ್ ಆಗಿರ್ಬೋದು, ಆಮೇಲೆ ಶುಗರ್ ಐಟಮ್ ಆಗಿರ್ಬೋದು, ಮತ್ತು ರೈಸು, ಇವನ್ನೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡ್ತಾ ಬಂದ್ರೇ ನಮಗೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಸೊಪ್ಪು ಪಲ್ಯ, ಜಾಸ್ತಿ ಕಾಳುಗಳ ಪಲ್ಯ, ತರಕಾರಿಗಳು, ಆಮೇಲೆ ಸೌತೆಕಾಯಿ, ಕ್ಯಾರೆಟು ಇಂಥವನ್ನ ಜಾಸ್ತಿ ತಿಂತೀನಿ. ಆಮೇಲೆ ಏನಾದರೂ ಲಾಸ್ಟಿಗೆ ಒಂದು ದೋಸೆನ ಇಲ್ಲ ಒಂದು ಚಪಾತಿನ ಆ ಥರ ತಿಂತೀನಿ ನಾನು. ಆದರೆ ಸೈಡ್ ಇಷ್ಟು ತುಂಬ ತಿಂತೀನಿ. ಆಮೇಲೆ ಚಿಕನ್ ತಿಂತೀನಿ, ಇಲ್ಲಾಂದರೆ ಫಿಶ್ಶು, ಆಮೇಲೆ ಕಂಪಲ್ಸರಿ 2 ಮೊಟ್ಟೆ ನಾನು ತಿಂತೀನಿ. ಆಮೇಲೆ 5 ಗಂಟೆಗೆ ನನಗೇನಾದರೂ ತಿನ್ನಬೇಕು, ಕುಡಿಬೇಕು ಅಂತ ಅನ್ನಿಸ್ದಾಗ ನಾನು 1 ಲೋಟ ಗ್ರೀನ್ ಟೀನ ತೊಗೊತೀನಿ. ಗ್ರೀನ್ ಟೀ ಕೂಡ ವಿತೌಟ್ ಗ್ರೀನ್ ಟೀ, ಅದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡಲ್ಲ. ಆಮೇಲೆ ನೈಟ್ ಏನಾಗುತ್ತೆ ಅಂದರೆ, ನೈಟು ಒಂದು 8-8:30 ಹಂಗೆ ಜೀನಿನ ಗಂಜಿ ಟೈಪ್ ಮಾಡ್ಕೊಂಡು ಕುಡಿತೀನಿ. ಅದಾದಮೇಲೆ ನಾನು ಫ್ರೂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ತರಕಾರಿ ಆಗಿರ್ಬೋದು, ನಾನು ಏನೂ ತಿನ್ನಲ್ಲ. ಆದರೆ ನನಗಿದ್ರಿಂದ ಎಷ್ಟು ವೆಯ್ಟ್ಗೆ ಇದು ಲಾಸ್ ಆಗಿದೆ ಅಂತ ನಿಮಗೂ ಹೇಳ್ತೀನಿ ಬನ್ನಿ. ನಾನು 9 ಮಂತ್ ಬ್ಯಾಕು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಕೆಲ್ಸಕ್ಕೆ ಹೋಗೋತ್ತಿಗೆ ನನ್ನ ವೆಯ್ಟ್ ಬಂದುಬಿಟ್ಟು 57 ಇತ್ತು. ನಾನು 57 ಮೇಲೆ ಹೋಗೂ ಇರಲಿಲ್ಲ, ಮತ್ತು ರೀಸೆಂಟ್ 57ಇಂದ ಕೆಳಗಡೆನೂ ಬರ್ತಾ ಇರಲಿಲ್ಲ. ನಾನು 57 ಇದ್ದೆ. ನಾನು ಕೆಲಸ ಬಿಟ್ಟಾದ ಮೇಲೆ ಸಡನ್ನಾಗಿ ನಾನು 65 kg ಹತ್ರ ಹೋಗ್ಬಿಟ್ಟಿದ್ದೆ. ಅದು ನನಗೆ ಹೆಂಗಾಗ್ತಿತ್ತು ಅಂದರೆ, ನಾನು ಕೆಲ್ಸಕ್ಕೆ ಹೋಗೋತ್ತಿಗೆ ಹಾಕೋತಿದ್ದಂಥ ಡ್ರೆಸ್ಸನ್ನ ನಾನು ಮತ್ತೆ ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಟೈಟ್ ಆಗ್ತಾಯಿತ್ತು. ಆಮೇಲೆ ನನಗೆ ಸ್ವಲ್ಪ ದೂರ ನಡೆಯೋಕ್ಕೂ ಆಗ್ತಿರಲಿಲ್ಲ. ಆವಾಗ ನನಗೆ ಅನ್ನಿಸ್ತು, ಆವಾಗ ನಾನು ವೇಟ್ ಚೆಕ್ ಮಾಡಿದಾಗ ನಾನು 64-65 ಹತ್ರ ಹೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದನ್ನು ತರಿಸ್ಕೊಂಡು ಟ್ರೈ ಮಾಡೋಣ ಅಂತ. ಆದರೆ ಇದು ಏನು ಆಯಿತು ಇದರಿಂದ ಅಂತ ಹೇಳಿದ್ರೆ, 1 ತಿಂಗಳು ನಾನು ಅದನ್ನ ತಗೊಂಡು ಸರಿಯಾಗಿ ಎಕ್ಸಸೈಸ್ ಮಾಡಿಕೊಂಡು ರೈಸೆಲ್ಲ ಅವಾಯ್ಡ್ ಮಾಡಿದ್ದಕ್ಕೆ ನನಗೆ ರೀಸೆಂಟಾಗಿ ಏನು ದಪ್ಪ ಆಗಿದ್ದೆ, 57ರಿಂದ 64-65ಕ್ಕೆ ಏನು ಬಂದಿದ್ದೆ, ಅದು
ಬೇಗ ಕಮ್ಮಿ ಆಯಿತು ಫ್ರೆಂಡ್ಸ್. ಅದು ಬೇಗ ಅಂದರೆ ಬೇಗ ಇಳೀತು. ನನಗೂ ಏನೋ ಒಂಥರ ಖುಷಿ ಆಯಿತು, ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಅದು 57ಕ್ಕೆ ಬರಲಿಲ್ಲ, 58, 59 ಅಲ್ಲೇ ಸ್ಟಾಪ್ ಆಯಿತು. ಆಮೇಲೆ ದಿನ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಜೀನಿ ಕುಡಿತಾ ಇದ್ದೀನಿ, ಆದ್ರೇನು ಅದು ಮೇಲೂ ಹೋಗ್ತಿಲ್ಲ, ಕೆಳಗಡೆನೂ ಬರ್ತಾಯಿಲ್ಲ. 58ರಿಂದ 59, 59ರಿಂದ ನನಗೆ ತಲೆ ಕೆಟ್ಟೋಯ್ತು. ಯಪ್ಪ ಏನಪ್ಪ ಮಾಡೋದು ಅಂತ. ಆಮೇಲೆ ಮತ್ತೆ ನನಗೆ ಸ್ವಲ್ಪ ಎಕ್ಸಸೈಸ್ ನಾನು ಯಾವುದನ್ನು ಬಿಡಲಿಲ್ಲ, ಆದರೆ ಸ್ವಲ್ಪ ಅವಾಯ್ಡ್ ಮಾಡಿದೆ, ಸ್ವಲ್ಪ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಇಲ್ಲ, ನಾನು ನೆಗ್ಲೆಕ್ಟ್ ಮಾಡಬಾರ್ದು, ನಾನು ಮಾಡಲೇಬೇಕು ಅಂತ ಮಾಡಿದಾಗ ಅದು ಮತ್ತು ನನಗೆ ಇವಾಗ ನನ್ನ ವೆಯ್ಟ್ ಎಲ್ಲಿಗೆ ಬಂದಿದೆ ಅಂದರೆ 56ಕ್ಕೆ ಬಂದಿದೆ. 56ಕ್ಕೆ ಬಂದಿದೆ ಅಂದರೆ ಅಲ್ಲಿಗೆ ನಾನು ಎಷ್ಟು ಕೆ ಜಿ ಕಮ್ಮಿ ಆಗಿದ್ದೀನಿ ಅಂದರೆ 9 ಕೆ ಜಿ ಕಮ್ಮಿ ಆಗಿದ್ದೀನಿ. ಪರವಾಗಿಲ್ಲ, ಆದರೆ ನಾನು ಎಕ್ಸಸೈಸ್ ಎಲ್ಲ ಮಾಡಿದ್ದೀನಿ. ಆಮೇಲೆ ಇದು ಶುಗರನ್ನು ಕಂಪ್ಲೀಟಾಗಿ ಬಿಟ್ಟಿದ್ದೀನಿ, ಮೈದಾನ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ. ಆಮೇಲೆ ರೈಸ್ ಐಟಮ್ ಅಂತೂ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಯಾವಾಗಾದರೂ ಒಂದೊಂದ್ಸಲ ತಿನ್ನಬೇಕು ಅಂದಾಗ ರೈಸ್ ಐಟಮ್ ತಿಂತೀನಿ, ಪರವಾಗಿಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನನಗೆ PCOD ಪ್ರಾಬ್ಲಮ್ಮು ತುಂಬ ಇತ್ತು. ಆದರೆ ಅದು ನನಗೆ PCOD ಪ್ರಾಬ್ಲಮ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. PCOD ಪ್ರಾಬ್ಲಮ್ ಅಂದರೆ ಏನು ಆ ಥರ ಅನ್ಕೊತಿದ್ದೆ. ಆದರೆ ನನಗೆ PCOD ಪ್ರಾಬ್ಲಮ್ ಇತ್ತು. ಬಟ್ 1 ತಿಂಗಳು ಕೂಡ ನಾನು ಕರೆಕ್ಟಾಗಿ ಡೇಟ್ ಹಾಕ್ತಾ ಇರಲಿಲ್ಲ. ಈ ತಿಂಗಳು 10ಗಾದರೆ ನೆಕ್ಸ್ಟ್ ಮಂತ್ 15ಗೆ ಆಗ್ತಾಯಿದೆ, ಆ ಥರ ಡೇಟ್ಗಳು ಚೇಂಜ್ ಆಗ್ತಾಯಿತ್ತು. ಆದರೆ ಹೆವಿ ಹೊಟ್ಟೆ ನೋವು ಇರ್ತಾಯಿತ್ತು ನನಗೆ. ಆದರೆ ಇದು ತಗೊಂಡ ಮೇಲೆ ನಾನು 2 ಮಂತ್ 3 ಮಂತ್ ಅದೇ 2 ಮಂತ್ ಕರೆಕ್ಟಾಗಿ ಡೇಟ್ ಆಗಿದ್ದೀನಿ. ಆಮೇಲೆ ಹೊಟ್ಟೆ ಕೂಡ ಅಷ್ಟೊಂದು ಪೇಯ್ನು ಅಂತ ಅನ್ನಿಸ್ಲಿಲ್ಲ ನನಗೆ. ಎಷ್ಟು ಬೇಗ ಮುಂಚೆ ಎಲ್ಲ ನನಗೆ ಪಿರಿಯಡ್ ಆದಾಗ ಯಾವಾಗಪ್ಪ ಮುಗಿಯುತ್ತೆ ಅನ್ನೋ ಅಷ್ಟು ಬೇಜಾರಾಗ್ತಾಯಿತ್ತು. ಇವಾಗ ಹೆಂಗಪ್ಪ ಮುಗಿದೋಯ್ತು ಅನ್ನೋದು ಅದೊಂದು ಖುಷಿ ಇದೆ ನನಗೆ. PCOD ಪ್ರಾಬ್ಲಮ್ ಇದಾಗಿದೆ ನನಗಂತೂ. ಇದರಿಂದ ನನಗೆ ಹೆಲ್ಪ್ ಆಗಿದೆ. ಯಾರಿಗಾದರೂ ತುಂಬ ದಪ್ಪ ಇದ್ದು ನನಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ, ನಾನು ಏನೇ ಮಾಡಿದ್ರೂ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಇದು ಅಂತಲೇ ನಾನು ಹೇಳ್ಕೊಡ್ತೀನಿ. ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಸೈಡ್ ಎಫೆಕ್ಟ್ ಏನೂ ಇಲ್ಲ, ಇದರಿಂದ ಒಳ್ಳೆ ಯೂಸ್ ಆಗುತ್ತೆ. ನನಗಂತೂ ಯೂಸ್ ಆಗಿದೆ ಇದರಿಂದ. ನಿಮಗೂ ಯಾರಿಗಾದರೂ ಬೇಕಾಗಿದ್ದರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಇವಾಗೆಲ್ಲ ಪಕ್ಕದಲ್ಲಿ ಸಿಗೋವಂಥ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಇದು ಸಿಗುತ್ತೆ, ಅವೈಲೇಬಲ್ ಇದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನಗಂತೂ ಚೆನ್ನಾಗಿ ವರ್ಕ್ ಆಗಿದೆ, ಇದರಿಂದ ನಂಗೆ ವೆಯ್ಟ್ ಲಾಸ್ ಆಗಿದೆ. ಬಟ್ ನಾನು ಇದನ್ನು ಇನ್ನೂ ತೊಗೋಬೇಕು ಅಂತ ಇದ್ದೀನಿ. ನನ್ನ ಟಾರ್ಗೆಟ್ ಇರೋದು 50ಕ್ಕೆ ಬರಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ. ನಾನು 50ಕ್ಕೆ ಬರೋ ಗಂಟನೂ ಯೂಸ್ ಮಾಡ್ತೀನಿ, ಆಮೇಲೂ ಕೂಡ ಯೂಸ್ ಮಾಡ್ತೀನಿ. ಆದರೆ 2 ಟೈಮ್ ಯೂಸ್ ಮಾಡಲ್ಲ, 1 ಟೈಮ್ ಮಾತ್ರ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಬಾಟ್ಲಿನ ಬಂದುಬಿಟ್ಟು ನಾವು ಆದಷ್ಟು ಗಾಳಿ ಆಡ್ದಿರೋ ಥರನೇ ಇಟ್ಕೋಬೇಕು. ಬನ್ನಿ ಇದನ್ನು ಹೆಂಗೆ ಮಾಡೋದು ಅಂತ ಕೂಡ ನಿಮಗೊಂದ್ಸಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮಗೂ ಕೂಡ ನಾನು ತೋರಿಸ್ಕೊಡ್ತೀನಿ. ನೋಡಿ, ಒಳಗಡೆ ಈ ಥರ ಇರುತ್ತೆ ಪೌಡ್ರು ಬಂದ್ಬಿಟ್ಟು ಹೆಂಗಿರುತ್ತೆ ಅಂದರೆ, ಒಳ್ಳೆ ರಾಗಿ ಸರಿ ಇರುತ್ತಲ್ಲ, ರಾಗಿ ಸರಿ ನೋಡಿ ಈ ಥರ ಇರುತ್ತೆ. ಇದನ್ನು ನಾವೇನು ಮಾಡಬೇಕಂದ್ರೆ ನೋಡಿ ಈ ಥರ ಒಂದೂವರೆ ಸ್ಪೂನ್ನ ತೊಗೊಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು. ಯಾಕೆಂದರೆ ಡೈರೆಕ್ಟ್ ಹಾಕೋದ್ರಿಂದ ಅದು ಗಂಟಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಉಪ್ಪನ್ನ ಹಾಕಿ ಆ್ಯಡ್ ಮಾಡಿಕೊಂಡು ಇದನ್ನು ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಗಂಟಿರಬಾರ್ದು. ಚೆನ್ನಾಗಿ ಕಲಿಸ್ಕೊಂಡ ಮೇಲೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದು ನೋಡಿ ಗಂಟಿಲ್ಲ. ಇವಾಗ ಗ್ಯಾಸ್ ಮೇಲೆ ನೀರಾಗಿ ಕಾಯಕ್ಕಿಟ್ಟಿರಬೇಕು. ಇದಕ್ಕೆ ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು 5ರಿಂದ ಮಿನಿಮಮ್ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿ ಬರುತ್ತೆ, ಹಂಗಂತ ಹೆವಿ ಹೊತ್ತಲ್ಲಿ ಇದು ಮಾಡೋದೇನು ಬೇಡ. ಜಸ್ಟ್ 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು, ಇಲ್ಲ 5ರಿಂದ 6 ನಿಮಿಷ ಕುದಿಸಿದ್ರೂ ಸಾಕು. ಚೆನ್ನಾಗಿ ಕುದಿ ಬರೋ ಗಂಟೆ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿದು ಬಿಡುತ್ತೆ. ಚೆನ್ನಾಗಿ ಹಿಂಗೆ ಇದು ಮಾಡಬೇಕು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದರಿಂದ. ನಾನು ಭಯಪಟ್ಟಿದ್ದೆ ಇದರಿಂದ ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತೆ ಅಂತ ನಾನು ಭಯಪಟ್ಟಿದ್ದೆ. ಬಟ್ ಆ ಥರ ಏನೂ ಇಲ್ಲ, ತೊಗೋಬೋದು, ಆರಾಮಾಗಿ ತೊಗೊಳ್ಳಿ. ಇದು ಮಾಡೋದು ಕೂಡ ತುಂಬ ಸಿಂಪಲ್ ಇದೆ, ಏನು ತುಂಬ ಕೆಲಸ ಏನಿಲ್ಲ. ಆಮೇಲೆ ಕುಡಿಯೋಕ್ಕಂತೂ ಚೆನ್ನಾಗಿರುತ್ತೆ, ಯಾಕೆಂದರೆ ಸಕ್ಕರೆ ಹಾಕೊಂಡು ಕುಡಿದ್ರೆ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಉಪ್ಪು ಹಾಕೋದ್ರಿಂದ ಒಳ್ಳೆ ರಾಗಿ ಗಂಜಿ ಥರನೇ ಇರುತ್ತೆ. ನಾನಂತೂ ಉಪ್ಪು ಹಾಕ್ತೇನೆ ಕುಡಿತೀನಿ. ನೋಡಿ ಫ್ರೆಂಡ್ಸ್,
ಈ ಥರ ಚೆನ್ನಾಗಿ ಕುದಿ ಬರೋ ಗಂಟ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ನೋಡಿ ಚೆನ್ನಾಗಿ ಕುಯ್ಯುತ್ತೆ, ಚೆನ್ನಾಗೂ ಇರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಏನು ಅದೇನು ಅಯ್ಯೋ ಕುಡಿಯೋ ಥರ ಇಲ್ಲಪ್ಪ ವಾಮಿಟ್ ಬರೋ ಥರ ಆಗುತ್ತೆ ಆ ಥರ ಎಲ್ಲ ಏನೂ ಯೋಚನೆ ಮಾಡಬೇಡಿ. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ. ಜಸ್ಟ್ ಅಷ್ಟೇ 5 ನಿಮಿಷದಿಂದ 10 ನಿಮಿಷದ ಒಳಗಡೆ ಕುದಿಸಿದ್ರೆ ಸಾಕು. ಜಾಸ್ತಿ ಹೊತ್ತೇನು ಕುದಿಸೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಏನೋ ಒಂಥರ ಸೌಂಡೆಲ್ಲ ಕೇಳಿಸ್ತಿದ್ದಿಲ್ಲ, ಡಿಸ್ಟರ್ಬ್ ಆಗ್ತಾಯಿದೆ. ಹೊರಗಡೆ ಸ್ವಲ್ಪ ರೋಡಲ್ಲಿ ಏನೋ ಕೆಲಸಗಳನ್ನ ಮಾಡ್ತಾಯಿದ್ದಾರೆ, ಅದು ಸೌಂಡ್ ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇದೆ. ನೋಡಿ ಹಿಂಗೆ ಚೆನ್ನಾಗಿ ಈ ಥರ ಕುದಿಸ್ಬೇಕು. ಚೆನ್ನಾಗಿ 5ರಿಂದ 6 ನಿಮಿಷ ಮಿನಿಮಮ್ ಕುದಿಸಿ ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದ್ದ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಥರ ಲೋಟಕ್ಕೆ ಈ ಥರ ನೋಡಿ ಈ ಥರ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಯಾವಾಗ ಗಂಟು ಏನೂ ಆಗಿರಲ್ಲ. ಡೈರೆಕ್ಟು ನಾವು ನೀರಿಗೆ ಹಾಕಿ ಕಲಿಸ್ದಾಗ ಏನಾಗುತ್ತೆ ಅಂದರೆ ಅದು ಗಂಟಾಗಿಬಿಡುತ್ತೆ. ನೋಡಿ ಈ ಥರ ಜೀನಿಸ್ತೀನಿ ಪುಡಿ ಹಾಕೋಂತೂ ಸಖತ್ತಾಗಿರುತ್ತೆ. ಅದು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಕುಡೀರಿ, ಯಾಕಂದರೆ ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ. ಆದರೆ ತೀರಾ ಸಣ್ಣಗೆ ಮಾಡ್ಕೊಂಬಿಡಿ. ನೋಡಿ ನಾನು ಈ ಥರ ಮಾಡ್ತೀನಿ, ನೀವು ಕೂಡ ಮಾಡ್ಕೊಳ್ಳೋದಾದರೆ ಇದೇ ಥರ ಟ್ರೈ ಮಾಡಿರಿ. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.